ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಬಿಸಲದಿನ್ನಿ ಗ್ರಾಮದಲ್ಲಿ ಕಾಳಮ್ಮದೇವಿ ಮೂರ್ತಿ ಕೆತ್ತನೆಯ ಪೂಜಾ ಕಾರ್ಯಕ್ರಮ ವಿಶ್ವಕರ್ಮ ಸಮಾಜದಿಂದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸಮ್ಮುಖದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಧ್ಯಕ್ಷರಾದ ಗಂಗಾಧರ್ ಪತ್ತಾರ, ಉಪಾಧ್ಯಕ್ಷರು ಮೇಘರಾಜ ಬಡಿಗೇರ, ಖಜಾಂಚಿ ಸೂಗಪ್ಪ ಬಡಿಗೇರ ಹಾಗೂ ಹಿರಿಯರು ಸಂಗಪ್ಪ ಪತ್ತಾರ, ವಿಶ್ವನಾಥ ಬಡಿಗೇರ, ಈರಣ್ಣ ಪತ್ತಾರ, ಕಿಷ್ಟಪ್ಪ ಪತ್ತಾರ, ರಾಜು ಬಡಿಗೇರ ಹಾಗೂ ಸಂಘದ ಸದಸ್ಯರು ಮುದುಕಪ್ಪ, ಬಸವರಾಜ, ಗುಂಡಪ್ಪ, ಅಖಂಡೇಶ, ಕಾಶಿಪತಿ, ಮೌನೇಶ್, ಶಂಕರಪ್ಪ, ಅಶೋಕ ವಿಠ್ಠಲ್ ಪತ್ತಾರ, ವಿಶ್ವಕರ್ಮ ಸಮಾಜದ ಬಂಧುಗಳು ಹಾಗೂ ಬಿಸಲದಿನ್ನಿ ಗ್ರಾಮದ ಗುರು ಹಿರಿಯರು ಕಾಳಮ್ಮದೇವಿ ಕಲ್ಲಿನ ಮೂರ್ತಿ ಕೆತ್ತನೆಯ ಪೂಜಾ ಕಾರ್ಯಕ್ರಮ ಜರುಗಿ ಇದು ಎಲ್ಲದನ ಈಶನತ್ತ ಕಾಣವಲ್ಲ ಬಾರೋ ಮರ ನೀನು ಈಗ ಈಗ ನಮ್ಮ ಬೀಗರಿಗೆ ಮೇನ್ ಪಾಯಿಂಟ ನೀನು ಈಗ ನೀ ಹಿಂದಕ್ಕೆ ಸರಿ ಬಿಡ ಮತ್ತೆ ನಾವು ಸ್ವಲ್ಪ ಕಾಳಮ್ಮ ಗುಡಿ ಹೈಲೈಟ್ ಅಲ್ಲ ಅಂತ ಮಾಡಾಕತ್ತೀವಿ ಅಂದ್ರೆ ಎಲ್ಲರೂ ಕೇಳಕ್ಕೆ ನಮಗೂ ಒಂದು ಸ್ವಲ್ಪ ರೊಕ್ಕ ಕೇಳಕ್ಕೆ ಇದಾಗತ್ತೆ ಎಲ್ಲಿ ಐತಿ ಗುಡಿ ಅಂತ ಕೇಳ್ತಾರೆ ಎಲ್ಲರೂ. ಗ್ರಾಮದ ವಿಶ್ವಕರ್ಮ ಸಮಾಜ ಸೇವಾ ಸಮಿತಿಯಿಂದ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಶ್ರೀ ಕಾಳಿಕಾ ದೇವಸ್ಥಾನದ ಕಾಳಿಕಾದೇವಿಯ ಮೂರ್ತಿಯನ್ನು ಇಂದು ಪ್ರಾರಂಭಿಸಲು ಕಲ್ಲಿನ ಪೂಜೆಯನ್ನು ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಸಮಾಜದ ಹಿರಿಯರಾದ ಸಂಗಪ್ಪ ಶಂಕರಪ್ಪ ಪತ್ತಾರು ಹಾಗೂ ಇನ್ನೊಬ್ಬ ಹಿರಿಯರಾದ ವೀರಭದ್ರಪ್ಪ ಶ್ರೀಶೈಲಪ್ಪ ಪತ್ತಾರು ವಕೀಲರು ಹಾಗೂ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಗಂಗಾಧರ ಶ್ರೀಶೈಲಪ್ಪ ಪತ್ತಾರು ಹಾಗೂ ಇನ್ನುಳಿದ ಎಲ್ಲ ಗ್ರಾಮದ ಸಮಾಜದ ಸಮಸ್ತರೆಲ್ಲರೂ ಕೂಡಿ ಈ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಶ್ರೀ ಕಾಳಿಕಾದೇವಿಯ ನೂತನ ಕಟ್ಟಡದ ಕಟ್ಟಡದ ಸಮಾರಂಭಕ್ಕಾಗಿ ನಾವು ಅದರ ದೇವಸ್ಥಾನದ ಮೂರ್ತಿಯನ್ನು ಇವತ್ತಿನ ದಿವಸದಲ್ಲಿ ಪೂಜಾ ತಾರೀಕು 13/8/2026ರಂದು ಈ ಕಾಳಿಕಾದೇವಿಯ ಎಲ್ಲ ನಮ್ಮ ಸಮಾಜದವರ ಕೂಡಿ ನಾವು ಕಲ್ಲು ಪೂಜೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿವೆ ಎಂದು ವಿನಂತಿಸುತ್ತೇನೆ. ಶರಣೆ ನಾರಾಯಣಿ ಜಗನ್ಮಾತೆ ಕಾಳಿಕಾಂಬೆ ನಮ್ಮ ವಿಶ್ವಬ್ರಾಹ್ಮಣ ಸಮಾಜದ ಕುಲದೇವತೆಯಾಗಿದ್ದು ಈ ದೇವತೆಯ ಒಂದು ದೇವಸ್ಥಾನವನ್ನು ಹುನಗುಂದ ತಾಲೂಕಿನ ಬಿಸಲದಿನ್ನಿ ಗ್ರಾಮದಲ್ಲಿ ವಿಶ್ವಬ್ರಾಹ್ಮಣ ಸಮಾಜದ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿದ್ದು ದೇವಸ್ಥಾನ ಈಗಾಗಲೇ ಪೂರ್ಣ ಹಂತಕ್ಕೆ ತಲುಪಿದ್ದು ನಂತರ ದೇವಿಯ ಮೂರ್ತಿಯನ್ನು ಸ್ಥಾಪಿಸುವ ಸಲುವಾಗಿ ಇಂದು ಶುಭ ಮುಹೂರ್ತದಲ್ಲಿ ಶಿಲೆಯನ್ನು ಪೂಜಿಸುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಎಲ್ಲ ಬಿಸಲದಿನ್ನಿ ಗ್ರಾಮದ ಸಮುದಾಯದ ಬಂಧುಗಳು ಬಂದು ಸೇರಿಕೊಂಡು ಪೂಜೆಯನ್ನು ನೆರವೇರಿಸಿತು. ಜಗನ್ಮಾತೆ ಅವರೆಲ್ಲರಿಗೂ ಆಯುರಾರೋಗ್ಯ ಆಯುಷ್ಯವನ್ನು ಕೊಡಲೆಂದು ಹಾರೈಸುತ್ತಾ ಈ ಒಂದು ಶಿಲೆಯನ್ನು ಮೂರ್ತಿಯನ್ನಾಗಿ ನಿರ್ಮಾಣಿಸುವಲ್ಲಿ ಈ ಒಂದು ಅತಿ ಶೀಘ್ರದಲ್ಲಿ ಪೂರ್ಣಗೊಂಡು ಶಿಲೆ ಮೂರ್ತಿಯಾಗಿ ನಮ್ಮೆಲ್ಲರಿಗೆ ಆ ತಾಯಿಯ ದರ್ಶನವನ್ನು ಮಾಡುವ ಭಾಗ್ಯವನ್ನು ಆದಷ್ಟು ಶೀಘ್ರದಲ್ಲಿ ಶಿಲ್ಪಕಾರರು ಪೂರೈಸಲೆಂದು ನಾನು ಕಳಕಳಿಯಿಂದ ಅವರಲ್ಲಿ ಬೇಡಿಕೊಂಡು ಅತ್ಯಂತ ಉತ್ತಮವಾಗಿ ಶೀಘ್ರದಲ್ಲಿ ಈ ಕಾರ್ಯ ಮುಗಿಯಲೆಂದು ದೇವಿಯಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶ್ವಕರ್ಮ ಕುಲದೇವತೆಯಾದ ಶ್ರೀ ಕಾಳಿಕಾಂಬ ಬಿಸಲದಿನ್ನಿ ಗ್ರಾಮದ ನೂತನ ಕಾಳಿಕಾಂಬ ಮೂರ್ತಿಯ ಕಲ್ಲ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಗಂಗಾಧರ ಪತ್ತಾರ ಅವರು ಹಾಗೂ ಸಮಾಜದ ಹಿರಿಯರಾಗಿರ್ತಕ್ಕಂಥ ಪೂಜ್ಯ ನನ್ನ ತಂದೆಯವರಾದ ಸಂಗಮೇಶ್ ಪತ್ತಾರ ಅವರೇ ಹಾಗೂ ಇನ್ನೋರ್ವ ಆತ್ಮೀಯರಾಗಿರ್ತಕ್ಕಂಥ ರಾಜು ಬಡಿಗೇರ್ ಅವರೇ ಹಾಗೂ ಹಿರಿಯ ಸೋದರಾಗಿರ್ತಕ್ಕಂಥ ಈರಣ್ಣ ಪತ್ತಾರ ಅವರೇ ಹಾಗೂ ಸಮಾಜದ ಹಲವಾರು ಗಣ್ಯ ಮುಖಂಡರು ಈ ಪೂಜಾ ಕಾರ್ಯಕ್ರಮದಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ.
ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಆದಷ್ಟು ಈ ಸಮಾಜದ ಕಾರ್ಯಕ್ರಮದ ಮೂಲ ಉದ್ದೇಶ ಬಿಸಲದಿನ್ನಿ ಒಂದು ಚಿಕ್ಕ ಗ್ರಾಮ, ಅದರಲ್ಲಿ ಸಮಾಜದ ಕೆಲವು 10-8 ಮನೆಗಳಲ್ಲಿ ಕಾಳಿಕಾ ಮೂರ್ತಿಯನ್ನು ಕಾಳಿಕಾಂಬ ಮೂರ್ತಿ ಹಾಗೂ ಗುಡಿ ಕಟ್ಟಡ ನಿರ್ಮಾಣವಾಗಿರ್ತದೆ. ಅದಕ್ಕೆ ಆ ಮೂರ್ತಿಯ ಪ್ರತಿಷ್ಠಾಪನೆಗಾಗಿ ಇವತ್ತು ಆ ಮೂರ್ತಿಯ ಶಿಲಾನ್ಯಾಸವಾಗಿ ಕಲ್ಲು ಪೂಜೆಯನ್ನು ನೆರವೇರಿಸಿದೆ. ಅದಕ್ಕಾಗಿ ತಮಗೆಲ್ಲರಿಗೆ ಧನ್ಯವಾದಗಳು ಹೇಳುತ್ತಾ, ಆದಷ್ಟು ಶೀಘ್ರದಲ್ಲಿ ಈ ಮೂರ್ತಿ ಪ್ರತಿಷ್ಠಾಪನೆ ಇರುತ್ತದೆ ಅಂತ ತಮ್ಮಲ್ಲಿ ತಿಳಿಸುತ್ತಾ, ಹಾಗೂ ಹಲವಾರು ಸಮಾಜ ಮುಖಂಡರು ತಮಗೆಲ್ಲರಿಗೆ ನಮ್ಮ ಒಂದು ಚಿಕ್ಕ ಗ್ರಾಮಕ್ಕೆ ಹಾಗೂ ತಾಲೂಕು ಆಗಲಿ ಜಿಲ್ಲೆ ಆಗಲಿ ಪ್ರತಿಯೊಂದು ಗ್ರಾಮದಿಂದ ನಾವು ಸಹಕಾರ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಹಾಗೂ ಹೇಳ್ತಾ ತಮ್ಮನ್ನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ವಿಶ್ವಕರ್ಮ.